ಚುನಾವಣೆ ಪೂರ್ವ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದರ ಅಂತೆ ಇವತ್ತು ಜನಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಸಹಿಸಕ್ಕಾಗದೆ ಇಲ್ಲ ಸಲದ ಆರೋಪವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಕ್ಕೆ ವಿಶ್ವನಾಥ್ ಅವರಿಗೆ ಯಾವುದೇ ತರ ಯೋಗ್ಯತೆ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಗೆ ಕೇಂದ್ರ ಸರ್ಕಾರದಿಂದ ಬರುವಂತ ಏನು ಕರ್ನಾಟಕ ರಾಜ್ಯದ ಹಣ ಬರಬೇಕು, ಆ ಹಣ ಕೊಟ್ರೆ ಇವು ಯಾವ ಸಮಸ್ಯೆಗಳು ಬರಲ್ಲ. ಉತ್ತಮವಾದಂತ ಗ್ಯಾರಂಟಿ ಏನ್ ಕೊಡ್ತಾ ಇದ್ರೆ ಇನ್ನೂ ಉತ್ತಮವಾಗಿ ಈ ರಾಜ್ಯದ ಜನತೆಗೆ ತಲುಪುವಂತ ಕೆಲಸ ಮಾಡಬಹುದು. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉತ್ತಮವಾದಂತ ಆಡಳಿತ ಕೊಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಜನಗಳಿಗೆ ತಲುಪುವಂತ ಯೋಜನೆಗಳನ್ನ ಇವತ್ತು ಕಾರ್ಯಕ್ರಮಕ್ಕೆ ತಂದಿದ್ದಾರೆ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಾಡಿನ ಜನತೆ ಪರವಾಗಿ ನಾವು ಅಭಿನಂದನೆಗಳನ್ನ ಹೇಳಿ ಬಯಸ್ತೇವೆ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿ 2 ವರ್ಷ ಪೂರೈಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಜನ ಇವತ್ತಿನ ಕಾಂಗ್ರೆಸ್ ಸರ್ಕಾರನ ಮೆಚ್ಚಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ, ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತೇಳಿ 138 ಸೀಟ್ನ ರಾಜ್ಯದಲ್ಲಿ ಗೆಲ್ಲಿಸುವಂಥ ಕೆಲಸ ಈ ರಾಜ್ಯದ ಜನತೆ ಮಾಡಿದೆ. ಹಾಗಾಗಿ ಅವ್ರ ಋಣ ತೀರಿಸುವಂಥ ಕೆಲಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲ ಶಾಸಕರು ಸಚಿವರುಗಳು ಸೇರಿ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಸುಮಾರು 5 ಗ್ಯಾರಂಟಿ ಏನು ಚುನಾವಣೆ ಪೂರ್ವ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಅದರ ಅಂತೆ ಇವತ್ತು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಸಹಿಸಕ್ಕಾಗದೆ ಇಲ್ಲ ಸಲದ ಆರೋಪವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಏನು ಕರ್ನಾಟಕ ರಾಜ್ಯದ ಹಣ ಬರಬೇಕು, ಆ ಹಣ ಕೊಟ್ಟರೆ ಇವು ಯಾವುದೂ ಸಮಸ್ಯೆಗಳು ಬರಲ್ಲ. ಉತ್ತಮವಾದಂಥ ಗ್ಯಾರಂಟಿ ಏನು ಕೊಡ್ತಾ ಇದ್ರೆ ಇನ್ನೂ ಉತ್ತಮವಾಗಿ ಈ ರಾಜ್ಯದ ಜನತೆಗೆ ತಲುಪುವಂಥ ಕೆಲಸ ಮಾಡ್ಬೋದು. ಅದನ್ನು ಬಿಜೆಪಿ ಮುಖಂಡರುಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ಅಲ್ಲಿಂದ ಕರ್ನಾಟಕ ರಾಜ್ಯಕ್ಕೆ ಸಿಗುವಂಥ ಸವಲತ್ತುಗಳನ್ನ ಅವರು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಬಿಜೆಪಿ ಮುಖಂಡರುಗಳಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮೈಸೂರು ನಗರಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನೀವು ಜಯದೇವ್ ಆಸ್ಪತ್ರೆ ನೋಡ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಬೋದು, ಮಿನಿ ವಿಧಾನಸೌಧ ಆಗ್ಬೋದು, ಟ್ರಾಮಾ ಸೆಂಟರ್ ಆಗ್ಬೋದು, ಕೇರ್ ಹಾಸ್ಪಿಟ್ಲ್ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ನೋದಾದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಮತ್ತು ತುಳಸಿದಾಸಪ್ಪ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಅಪಾರ ಕೊಡುಗೆ ಕೊಟ್ಟಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಇನ್ನೂ 2 ಕಿದ್ವಾಯಿ ಹಾಸ್ಪಿಟ್ಲನ್ನು ಮೈಸೂರು ನಗರದಲ್ಲಿ ಸುಮಾರು 106 ಕೋಟಿ ಕೊಟ್ಟು ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ಕೊಡುಗೆ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಕ್ಕೆ ವಿಶ್ವನಾಥ್ ಅವ್ರಿಗೆ ಯಾವುದೇ ಥರ ಯೋಗ್ಯತೆ ಇಲ್ಲ ಅನ್ನೋದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಿ ಜೆ ಪಿಯವರು ಮಾತಾಡ್ತಾ ಇರೋದು ತಮ್ಮ ಮಾಧ್ಯಮದ ಮುಖಾಂತರ ನೋಡೋದಾದರೆ ಅವರು ಜನಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಯಾವುದೇ ಥರ ಈಗ ಅವ್ರದ್ದೇ ಅಧಿಕಾರ ಇತ್ತು, 4 ವರ್ಷ ಎಸ್ ಬೊಮ್ಮಾಯಿ ಅವರಿದ್ದರು. ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಡುಗೆ ಏನು ಕೊಟ್ಟರು? ಏನೂ ಕೊಡಲಿಲ್ಲ. ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಸುಧಾಕರ್ ಕೋವಿಡ್ ಬಂದಂಥ ಸಂದರ್ಭದಲ್ಲಿ 1000 ಕೋಟಿ ಕರ್ನಾಟಕ ರಾಜ್ಯದ ಜನತೆಗೆ ನಾಮ ಹಾಕ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಬಿ ಜೆ ಪಿಯವರು ಮಾತಾಡೋದನ್ನು ನಿಲ್ಲಿಸಬೇಕು. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಜನಗಳಿಗೆ ತಲುಪುವಂಥ ಯೋಜನೆಗಳನ್ನ ಇವತ್ತು ಕಾರ್ಯಕ್ರಮಕ್ಕೆ ತಂದಿದ್ದಾರೆ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಾಡಿನ ಜನತೆ ಪರವಾಗಿ ನಾವು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಸರ್.